ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡೆಲ್ಲಿಗೆ ಸಿಎಂ ಡಿಸಿಎಂ ಪ್ರಯಾಣ ಬೆಳೆಸಿದ್ದಾರೆ. ಈ ಕಡೆ CLP ಮೀಟಿಂಗ್ ಮಾಡಿ ಸುರ್ಜೇವಾಲಾ ಅವರು ಬಂದು ಕಟ್ಟುನಿಟ್ಟಿನ ಆದೇಶವನ್ನ ಹೊರಡಿಸಿ ಹೋಗಿದ್ದಾರೆ. ಈ ಹೊತ್ತಲ್ಲಿ ಕೈಪಾಳ್ಯದಲ್ಲಿ ಬಿಗ್ ಡೆವಲಪ್ಮೆಂಟ್. ಕೊನೆಗೂ ಬಹಿರಂಗವಾಗಿಯೇ ಈಗ ದಾಳವನ್ನು ಉರುಳಿಸಲಾಗಿದೆ. 50 ಶಾಸಕರ ಸೀಕ್ರೆಟ್ ಡೆಲ್ಲಿ ಚಲೋ ವಿಚಾರ ಏನದು? ಹಾಗಾದ್ರೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸುರ್ಜೇವಾಲಾ ಅವರು ಹೇಳಿದ್ರು KPCC ಅಧ್ಯಕ್ಷ ಸ್ಥಾನದ ಬದಲಾವಣೆ ಕೂಡ ಈ ಕ್ಷಣಕ್ಕಿಲ್ಲ. ಹಾಗೆ CM ಕುರ್ಚಿ ಬದಲಾವಣೆಯ ಬಗ್ಗೆ ಕೂಡ ಯಾರೂ ಮಾತಾಡೋ ಹಾಗಿಲ್ಲ. ಸೊ ಎರಡೂ ಕಡೆ ಬ್ಯಾಲೆನ್ಸ್ ಮಾಡುವ ಪ್ರಯತ್ನ ಆಗಿದೆ ಬಿಟ್ರೆ ಮುಂದೇನಾಗುತ್ತೆ ಅನ್ನೋದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಕ್ಷಣಕ್ಕಿಲ್ವಾ, ಮರುಕ್ಷಣ ಇದೆ ಅಂದ್ರೆ ಆ ಕ್ಷಣ ಮಾತಾಡೋಣ, ಈ ಕ್ಷಣಕ್ಕಿಲ್ಲ ಬಾಯಿ ಮುಚ್ಕೊಂಡಿರ್ಬೇಕು ಅನ್ನೋ ರೀತಿಯಲ್ಲಿ ಹೈಕಮಾಂಡ್ ಆದೇಶ ಕೊಟ್ಟು ಹೋಗಿರೋದು ಬಿಟ್ರೆ ಕೈಪಾಳ್ಯದಲ್ಲಿ ಎಲ್ಲ ಸರಿಯಾಗಿ ಹೋಯ್ತು ಅಂತ ಅಲ್ಲ. ಬಾಯಿ ಮುಚ್ಚಿಸೋ ಪ್ರಯತ್ನ ಆಗಿದೆ, ಒಳಗೊಳಗೆ ಬುಸುಗೊಡ್ತಿದ್ದಾರೆ. ಮತ್ತು ಈಗ ಇಲ್ಲಿ ಮಾತಾಡೋಕೆ ಅವಕಾಶ ಇಲ್ಲ ಅನ್ನೋ ಕಾರಣಕ್ಕೆ ದೆಹಲಿಗೆ ಹಾರಿ ಅಲ್ಲೇ ತಮ್ಮ ವಿಚಾರವನ್ನು ಮಂಡಿಸೋದಕ್ಕೆ ಮುಂದಾಗ್ತಿರೋದು. ಈ ಹೊತ್ತಲ್ಲಿ ತಡರಾತ್ರಿ ಸುರ್ಜೇವಾಲಾ ಅವ್ರನ್ನ ಭೇಟಿಯಾದ ಪ್ರಭಾವಿ ಮಂತ್ರಿ ಸಿದ್ದರಾಮಯ್ಯನವ್ರ ಜೊತೆಗೂ ಸುದೀರ್ಘ ಚರ್ಚೆ ಮತ್ತು ಮಾತು ಕೊಟ್ಟು ದೆಹಲಿಗೆ ತೆರಳಿದ ಸಿದ್ದರಾಮಯ್ಯ. ಏನದು ಹಾಗಾದ್ರೆ? 50 ಶಾಸಕರ ಶಕ್ತಿ ಪ್ರದರ್ಶನದ ಸೀಕ್ರೆಟ್. ಸತೀಶ್ ಜಾರಕಿಹೊಳಿ ಅವರು ಕೊನೆಗೂ ಓಪನ್ ಆಗಿ ನಾನು KPCC ಅಧ್ಯಕ್ಷನಾಗೋದಕ್ಕೆ ಬಯಸ್ತೀನಿ ಅನ್ನೋ ವಿಚಾರವನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಸೋಮವಾರ ಪೂರ್ತಿ ಶಾಸಕರಿಗೆ ಸಚಿವರುಗಳಿಗೆ ಪಾಠ ಮಾಡಿ CM DCMಗೆಲ್ಲ ಕಿವಿ ಮಾತು ಹೇಳಿ ತಯಾರಿ ನಡೆಸ್ಕೊಂಡಿದ್ರು ದೆಹಲಿಗೆ ವಾಪಸ್ ಆಗೋದಕ್ಕೆ ಸುರ್ಜೇವಾಲಾ ಅವರು. ಆದರೆ ತಡರಾತ್ರಿ ಸತೀಶ್ ಜಾರಕಿಹೊಳಿ ಅವರು ಪ್ರತ್ಯೇಕವಾಗಿ ಸುರ್ಜೇವಾಲಾ ಅವ್ರನ್ನ ಮೀಟ್ ಆಗಿರೋದು. ಸುದೀರ್ಘ ಗಂಟೆಗಟ್ಟಲೆ ಮಾತುಕತೆಯನ್ನು ನಡೆಸಿದ್ದಾರೆ. ಮತ್ತು ಸುರ್ಜೇವಾಲಾ ಅವರು ಕೂಡ ಬಹಳ ಸಹನೆಯಿಂದ ಅವ್ರು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡು ಅವ್ರು ಕೊಟ್ಟಿರುವಂಥ ದಾಖಲೆ, ದೂರು ಮತ್ತೊಂದು ಎಲ್ಲ ಸ್ವೀಕರಿಸಿ ದೆಹಲಿಗೆ ತೆರಳಿದ್ದಾರೆ. ಏನು ಹೇಳಿರೋದು ಸತೀಶ್ ಜಾರಕಿಹೊಳಿ ಅಂದರೆ, ನೀವು ಸಮಯ ಇದ್ದರೆ ಇನ್ನೊಂದು ದಿನ ಉಳ್ಕೊಳ್ಳಿ, ಎಲ್ಲ ಶಾಸಕರು ನಿಮ್ಮನ್ನು ಭೇಟಿಯಾಗೋಕ್ಕೆ ಬಯಸ್ತಿದ್ದಾರೆ. ಅಂದರೆ ಪ್ರತ್ಯೇಕವಾಗಿ ನಿಮ್ಮ ಬಳಿ ಕೆಲವು ವಿಚಾರಗಳನ್ನು ಹೇಳೋದಕ್ಕಿದೆ. ಕನಿಷ್ಠ 50 ಮಂದಿ ಶಾಸಕರು KPCC ಅಧ್ಯಕ್ಷರನ್ನಾಗಿ ನನ್ನನ್ನು ನೋಡಬೇಕು ಅನ್ನೋ ಒತ್ತಡ ಹಾಕ್ತಿದ್ದಾರೆ. ಅದರ ಪಟ್ಟಿ ಕೊಡ್ತೀನಿ ನಾನು. ನೀವೇ ಸ್ವತಃ ಖುದ್ದು ಹೈಕಮಾಂಡೇ ಅವರ ಅಭಿಪ್ರಾಯವನ್ನು ಸಂಗ್ರಹ ಮಾಡಲಿ. 23 ಚುನಾವಣೆಯಲ್ಲಿ ನನ್ನ ಕೊಡುಗೆ ಏನಿದೆ, ಸಮುದಾಯವನ್ನು ಪಕ್ಷದ ಜೊತೆಗೆ ಹಿಡಿದಿಟ್ಟುಕೊಳ್ಳುವಲ್ಲಿ, ಬೈ ಎಲೆಕ್ಷನ್ನಲ್ಲಿ ನನ್ನ ಕೊಡುಗೆ ಏನಿದೆ, ಮತ್ತು ಬೇರೆ ಟೈಮಲ್ಲಿ ಪಕ್ಷ ಸಂಘಟನೆ ಅಂತ ಬಂದಾಗ KPCC ಅಧ್ಯಕ್ಷರು ಕ್ರೆಡಿಟ್ ತಗೊಳ್ಳೋ ಪ್ರಯತ್ನ ಮಾಡ್ತಿರಬಹುದು. ಅದನ್ನ ಓಪನ್ ಆಗಿ ಸುಮಾರು ಸಲ ಹೇಳಿದ್ರಲ್ಲ, ಅವರು ಕೆಲವರು ಪ್ರಚಾರ ತಗೊಳ್ತಾರೆ, ನಾವು ಪ್ರಚಾರ ಇಲ್ಲದೆ ಸ್ವಂತ ದುಡ್ಡು ಖರ್ಚು ಮಾಡಿ ಎಲೆಕ್ಷನ್ನು ಮಾಡಿದ್ದೀವಿ, ಪಕ್ಷನೂ ಕಟ್ಟಿದ್ದೀವಿ ಅನ್ನೋ ಮಾತುಗಳನ್ನು ಆಡಿದ್ರು ಹಿಂದೆ. ಅಂತಹ ಎಲ್ಲ ವಿಷಯಗಳನ್ನು ನೆನಪಿಸಿದ್ದಾರೆ. 50 ಶಾಸಕರು ಈ ಕ್ಷಣವೇ ರೆಡಿ ಇದ್ದಾರೆ, ಈ ಕ್ಷಣ ನನ್ನ ಬೆನ್ನಿಗಿದ್ದಾರೆ. ಆ ಪಟ್ಟಿಯನ್ನು ನಾನು ಕೊಡಬಲ್ಲೆ. ಸೊ KPCC ಅಧ್ಯಕ್ಷ ಸ್ಥಾನಕ್ಕೆ ನಾನು ಆಕಾಂಕ್ಷಿಯಾಗಿದ್ದೀನಿ, ನನ್ನನ್ನು ಪರಿಗಣಿಸಬೇಕು, ನೀವು ಸಮುದಾಯದ ಹಿತ ಕಾಯಬೇಕು, ಮತ್ತು ಕಾಂಗ್ರೆಸ್ನ ಜೊತೆಗಿರುವಂತಹ ನಮ್ಮ ಸಮುದಾಯಕ್ಕೆ ನೀವು ದೊಡ್ಡ ಬಲ ಕೊಟ್ಟಂಗಾಗತ್ತೆ, ಮತ್ತಷ್ಟು ಗಟ್ಟಿಯಾಗಿ ನಿಲ್ಲಲಿದೆ ಸಮುದಾಯ, ಮತ್ತು ಉತ್ತರ ಕರ್ನಾಟಕ ಭಾಗಕ್ಕೆ ಕೊಟ್ಟಂಗೂ ಆಗುತ್ತೆ ಅವಕಾಶವನ್ನ. ಉತ್ತರ ಕರ್ನಾಟಕ ಭಾಗಕ್ಕೆ ಹಲವು ವರ್ಷಗಳಿಂದ ಅನ್ಯಾಯ ಆಗ್ತಾ ಬಂದಿದೆ ಅನ್ನೋ ಕೂಗು ಕೂಡ ಎದ್ದಿದ್ದು ಈಗ ಹೈಕಮಾಂಡ್ ಮುಂದೆ ಎಲ್ಲ ಬಗೆಯ ವಿಷಯಗಳನ್ನು ಇಟ್ಟು ಸತೀಶ್ ಜಾರಕಿಹೊಳಿ ಅವರು ಮೊದಲ ಬಾರಿ ನೇರವಾಗಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ನಾನು ಅಂತ ಬಾಯ್ಬಿಟ್ಟು ಹೇಳಿದ್ದಾರೆ. ಮತ್ತು ಸಿದ್ದರಾಮಯ್ಯನವರ ಬಳಿ ಸುದೀರ್ಘ ಚರ್ಚೆಯನ್ನು ನಡೆಸಿದ್ದಾರೆ. ದೆಹಲಿಗೆ ಅವರು ತೆರಳುವ ಮುನ್ನ ಮಾತು ಕೊಟ್ಟು ಹೋಗಿರೋದು ಆಯಿತು, ಕೇಂದ್ರ ಸಚಿವರನ್ನ ಭೇಟಿ ಮಾಡೋದಿದೆ, ಪಕ್ಷದ ಕಚೇರಿ ಉದ್ಘಾಟನೆ ಕಾರ್ಯಕ್ರಮ ಬಹಳ ಬ್ಯುಸಿ ಇದ್ದರೂ ಕೂಡ, ಶೆಡ್ಯೂಲ್ ಟೈಟ್ ಇದೆ, ಆದರೂ ಕೂಡ ಹೈಕಮಾಂಡ್ ನಾಯಕರ ಜೊತೆಗೆ ಮಾತುಕತೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಇದೆಲ್ಲವನ್ನು ತರ್ತೀವಿ. ಡಿನ್ನರ್ ಮೀಟಿಂಗಲ್ಲಾದಂತಹ ಚರ್ಚೆಗಳಿವೆಯಲ್ಲ, ಅದಕ್ಕೆಲ್ಲ ಉತ್ತರ ಸಿಕ್ಕಿಲ್ಲ ಇನ್ನೂ ಕೂಡ. ಈಗ KPCC ಅಧ್ಯಕ್ಷ ಬದಲಾವಣೆ ಮಾರ್ಚ್ನಲ್ಲಿ ಅಂತ ಹೇಳಲಾಗ್ತಿರೋದು, ಈ ಕ್ಷಣಕ್ಕಿಲ್ಲ. ಜನವರಿ ಫೆಬ್ರವರಿ ತಳ್ಳೋದು. ಬಜೆಟ್ ಅಧಿವೇಶನ ಆಗ್ತಾ ಇದ್ದ ಹಾಗೆ ಬದಲಾವಣೆ ಅಂದರೆ ಮಾರ್ಚ್ನ ಕೊನೆಯಲ್ಲಿ ಬದಲಾವಣೆ ಅನ್ನೋದು ಈಗ ಹೈಕಮಾಂಡ್ ಕಡೆಯಿಂದನೇ ಸಿಕ್ಕಿರೋ ಸುಳಿವು ಅಂತ ಹೇಳಲಾಗ್ತಿದೆ. ಹಾಗಾಗಿ DK ಶಿವಕುಮಾರ್ ಅವರು DK ಸುರೇಶ್ ಅವರನ್ನು ಅಥವಾ ತನ್ನ ಬಣದಲ್ಲಿ ಗುರುತಿಸ್ಕೊಂಡಿರೋ ನಾಯಕರಿಗೆ ಪಟ್ಟ ಕಟ್ಟೋ ಪ್ರಯತ್ನವನ್ನು ಸಹಜವಾಗಿ ಮಾಡ್ತಾರೆ ತಾನು ಇಳಿಬೇಕು ಅಂದರೆ. ಆದರೆ ಈಗಿನಿಂದನೇ ವಾದವನ್ನು ಮಂಡಿಸಿ ಹಲವು ವಿಚಾರಗಳನ್ನು ಹೈಕಮಾಂಡ್ ಮುಂದೆ ಇಟ್ಟು ತಾನು ಯಾಕೆ ಆ ಕುರ್ಚಿಗೆ ಸೂಕ್ತ ಅನ್ನುವ ಶತಪ್ರಯತ್ನವನ್ನು ಶುರು ಮಾಡಿಬಿಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ. ಈ 50 ಶಾಸಕರ ಲೆಕ್ಕ ಇಡ್ತಿದ್ದಾರಲ್ಲ, ಅದು ಬರೀ KPCC ಅಧ್ಯಕ್ಷ ಸ್ಥಾನಕ್ಕೆ ಅಂತಲ್ಲ,
ಮುಂದಿನ ಚುನಾವಣೆಗೆ ನಾನು CM ಕುರ್ಚಿ ಆಕಾಂಕ್ಷಿ ಅಂತ ಓಪನ್ ಆಗಿ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಸರಿ, ಯಾರ ಬೆನ್ನಿಗೆ ಎಷ್ಟು ಶಾಸಕರಿದ್ದಾರೆ, ಶಾಸಕಾಂಗ ಸಭೆಯಲ್ಲಿಯೇ ಎಲ್ಲ ನಿರ್ಧಾರ ಆಗಲಿ ಅಂಥ ದಿನ ಬಂದರೆ ಅನ್ನೋ ಮಾತು ಆಗಾಗ ಕೆಲವು ನಾಯಕರ ಬಾಯಲ್ಲಿ ಬಂದಿದೆ. ಅಂದರೆ ಸಿದ್ದರಾಮಯ್ಯನವರು ಕೆಳಗಿಳಿಯುವಂಥ ಸಂದರ್ಭ ಬಂದರೆ ಆಗಲಿ, ಶಾಸಕರ ಮತದ ಮೂಲಕವೇ ಆಯ್ಕೆಯಾಗಲಿ ಅನ್ನುವಂಥ ಅರ್ಥದ ಸುಳಿವನ್ನು, ಆ ಸಂದೇಶವನ್ನು ಹೈಕಮಾಂಡ್ಗೆ ಕೊಟ್ಟಿದ್ದಾರೆ. ಈಗ ಸತೀಶ್ ಜಾರಕಿಹೊಳಿ ಅವರು 50 ಶಾಸಕರ ನಂಬರನ್ನು ಇಡ್ತಾ ಇದ್ದಾರೆ. ನನ್ನ ಬಳಿ ಇಷ್ಟು ಶಕ್ತಿ ಇದೆ ಅಂತ. ಟೈಮಿಂಗ್ಸ್ ನೋಡಿ, ಸಿದ್ದರಾಮಯ್ಯನವ್ರಿಗೆ ಮೂಡಾ ಟೆನ್ಷನ್ ಇನ್ನೂ ಬಾಕಿ ಇದೆ. ಹೈಕೋರ್ಟ್ ಅಲ್ಲಿ ಅತ್ಯಂತ ನಿರ್ಣಾಯಕ ಘಟ್ಟಕ್ಕೆ ಬಂದಿದೆ. ಕೊನೆಗೂ ತೀರ್ಪು ಬರೋದಷ್ಟೇ ಬಾಕಿ ಇರೋದು. ಈಗ CBIಗೆ ಹೋಗಬೇಕಾ ಈ ಕೇಸನ್ನು ವಿಚಾರದಲ್ಲಿ ಎಲ್ಲ ವಾದ ಪ್ರತಿವಾದಗಳನ್ನು ಆಲಿಸಲಾಗಿದೆ. ಸ್ನೇಹಮಯಿ ಕೃಷ್ಣ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂತಹ ಸಂದರ್ಭ ಒದಗಿ ಬಂದೇ ಬರುತ್ತೆ, ನೋಡ್ತಾ ಇರಿ ಅಂತ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಎಲ್ಲ ಬಗೆಯಲ್ಲೂ ಕೂಡ ವಾದಗಳನ್ನು ಮಂಡಿಸಿದ್ದಾಗಿದೆ. ಇಡಿ ಕೂಡ ತನ್ನ ತನಿಖಾ ರಿಪೋರ್ಟನ್ನು ಇಲ್ಲಿ ತನಕ ತನಗೆ ಏನೇನು ಸಿಕ್ಕಿದೆ ದಾಳಿ ಮತ್ತು ತನಿಖೆಯಲ್ಲಿ ಅನ್ನೋದನ್ನು ಕೊಟ್ಟಿದೆ. ಲೋಕಾಯುಕ್ತನೂ ಆ ವರದಿಯನ್ನು ಕೊಟ್ಟಿದೆ. ಸೊ CBIಗೆ ಹೋದರೆ ಏನು ಬೇಕಾದರೂ ಆಗಬಹುದು. ರಾಜ್ಯ ಕೈಪಾಳ್ಯದ ದಿಕ್ಕು ದೆಸೆಯನ್ನೇ ಬದಲಿಸಿಬಿಡಬಹುದು ಈ ಒಂದು ಬೆಳವಣಿಗೆ. ಈ ಹೊತ್ತಲ್ಲಿ ಪೂರ್ವ ತಯಾರಿ ಶುರುವಾಗಿದೆ. ಒಂದು ಕಡೆ DK ಶಿವಕುಮಾರೇ ಎಲ್ಲ ಅಲ್ಲ ಅನ್ನೋದನ್ನು ಮನವರಿಕೆ ಮಾಡಿಕೊಡೋ ಪ್ರಯತ್ನ. ಬೆಳಗಾವಿ ರಾಜಕಾರಣದಲ್ಲಿ ಹಸ್ತಕ್ಷೇಪ ಆಗ್ತಾ ಇದೆ. ನಾನಿನ್ನು ಸುಮ್ಮನಿರೋಕ್ಕಾಗಲ್ಲ, ನಮ್ಮ ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಇದು. ಸುಖ ಸುಮ್ಮನೆ ಬೇರೆಯವ್ರಿಗೆ ಕ್ರೆಡಿಟ್ ಕೊಟ್ಟಿದ್ದು ಪಕ್ಷದ ಕಚೇರಿಯ ಬಗ್ಗೆ ಮತ್ತು ಅಲ್ಲಿನ ಅಧಿಕಾರಿಗಳನ್ನು ಇವ್ರು ಕಂಟ್ರೋಲ್ ಮಾಡ್ತಿರೋದು, ಉಸ್ತುವಾರಿ ಸಚಿವನಾಗಿ ನನಗೆ ಸಮಸ್ಯೆ ಆಗ್ತಿದೆ ಅನ್ನೋದಿರಬಹುದು. ಎಲ್ಲ ಕಂಪ್ಲೇಂಟು ಹೋಗಿದೆ. ಸ್ವತಃ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ನ್ಯಾಷನಲ್ ಸುದ್ದಿವಾಹಿನಿ ಸಂದರ್ಶನದಲ್ಲಿ ಆ ಮಾತಾಡದೆ ಇದ್ರೆ ಇಲ್ಲಿ ಏನು ಸಂಘರ್ಷ ಶುರುವಾಗ್ತಿರ್ಲಿಲ್ಲ. ಸೊ ಮೂಲ ಅವರೇ ಶುರು ಮಾಡಿದ್ದೇ ಅವರು, ಮೊದಲು ಅಲ್ಲಾಗಲಿ ಆ್ಯಕ್ಷನ್ ಅನ್ನೋ ರೀತಿಯ ಉತ್ತರವನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಮುಂದೆ ಇಟ್ಟೇ ಬಿಟ್ಟಿದ್ದಾರೆ. ಇವತ್ತು ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿರುವಂತಹ ಏನೆಲ್ಲ ವಿಚಾರಗಳಿವೆಯಲ್ಲ ಆ ಡಿಮ್ಯಾಂಡನ್ನು ಹೈಕಮಾಂಡ್ ನಾಯಕರಿಗೆ ಒಪ್ಪಿಸಿ ಬರೋದಾಗಿ ಒಪ್ಪಿಕೊಂಡು ಹೋಗಿದ್ದಾರೆ ಸಿದ್ದರಾಮಯ್ಯನವರು. ಕುತೂಹಲಕ್ಕೆ ಕಾರಣ ಆಗಿದೆ. ಮತ್ತು ಈಗ 6-7 ಸಚಿವರು ದೆಹಲಿ ಪ್ರಯಾಣ ಬೆಳೆಸಲಿದ್ದಾರೆ ಅನ್ನೋ ವಿಚಾರ ಕೂಡ ಕೇಳಿ ಬರ್ತಾ ಇದೆ. ಅದು ಅಧ್ಯಕ್ಷ ಕುರ್ಚಿಗೆ ಸಂಬಂಧಪಟ್ಟಂತೆ ಇರಬಹುದು, ಸಚಿವ ಸಂಪುಟಕ್ಕೆ ಸಂಬಂಧಪಟ್ಟಂತೆ ಇರಬಹುದು. 6-7 ಜನ ಮಂತ್ರಿಗಳು ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಖರ್ಗೆ ಅವರನ್ನೇ ಭೇಟಿಯಾಗೋದಕ್ಕೆ ತೆರಳಲಿದ್ದಾರೆ ಅನ್ನೋದು ಕೇಳಿ ಬರ್ತಿರೋ ವಿಚಾರ ಕೈಪಾಳ್ಯದಿಂದ. ಒಂದು ಕಡೆ ಸಿದ್ದರಾಮಯ್ಯನವರ ಬಳಿಕ CM ಆಗೋದು DK ಶಿವಕುಮಾರೇ ಅಂತ ಓಪನ್ ಆಗಿ ಮಾಗಡಿ ಬಾಲಕೃಷ್ಣ ಬೇರೆಯವರೆಲ್ಲ ಹೇಳ್ತಿದ್ದಾರೆ. ತುಂಬಾ ಜನ ಸಾಮರ್ಥ್ಯರವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ, ಬಟ್ ನೆಕ್ಸ್ಟ್ ಚಾನ್ಸ್ DK ಶಿವಕುಮಾರ್ ಅವ್ರದ್ದು ಅಂತ ಓಪನ್ ಆಗಿ ಹೇಳೋಕೆ ಶುರು ಮಾಡಿರೋ ಹೊತ್ತಲ್ಲಿ 50 ಶಾಸಕರ ಪಟ್ಟಿ ಇಟ್ಟ ಸತೀಶ್ ಜಾರಕಿಹೊಳಿ ಇದು ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಕೈಪಾಳ್ಯದಲ್ಲಿ ಏನೂ ಆಗಿಲ್ಲ, ಎಲ್ಲ ಸರಿ ಮಾಡಿಬಿಟ್ರು ಸುರ್ಜೇವಾಲಾ ಅವರು ಅನ್ನುವ ಬೆಳವಣಿಗೆ ರಾಜ್ಯಕ್ಕೆ ತೋರಿಸಬೇಕು ಅಂತ ಪ್ರಯತ್ನ ಆಯಿತು. ಆದರೆ CLP ಮೀಟಿಂಗಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸತೀಶ್ ಜಾರಕಿಹೊಳಿ DK ಶಿವಕುಮಾರ್ ಫೈಟ್ ಜೋರಾಗಿ ಅಲ್ಲೇ ಕಿಡಿ ಹೊತ್ತುಕೊಂಡಿದ್ದನ್ನು ನೋಡಿದ್ದೀವಿ. ಮೀಟಿಂಗ್ ಆದಮೇಲೆ ಸುರ್ಜೇವಾಲಾ ಅವರು ಶಿಸ್ತಿನ ಪಾಠ ಮಾಡಿದ್ದು ನಮಗಲ್ಲ, ನಾವು ಶಿಸ್ತಲ್ಲೇ ಇದ್ದೀವಿ ಅಂತ ಸತೀಶ್ ಜಾರಕಿಹೊಳಿ ಅವರು ಸೆಡ್ ಹೊಡೆದಿದ್ದು ನೋಡಿದ್ದೀವಿ. ಈಗ ಡೆಲ್ಲಿಗೆ ಹಾರಿದ್ದಾರೆ. ಡೆಲ್ಲಿಯಲ್ಲಿ ಅನೌಪಚಾರಿಕವಾಗಿ ಒಂದಿಷ್ಟು ಮಹತ್ವದ ವಿಚಾರಗಳು ಮಾತುಕತೆಗೆ ಬರಲಿವೆ ಅಂತ ಹೇಳಲಾಗ್ತಿದೆ. ಅದರ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಅವರು ಹೆಜ್ಜೆ ಮುಂದಿಟ್ಟಿರೋದೀಗ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.